ಡೆವಿಲ್ ನಮ್ಮ ಡಿ ಬಾಸ್ ಅವರ ಚಿತ್ರ 2 ವರ್ಷಗಳ ನಂತರ ಥಿಯೇಟರ್ನಲ್ಲಿ ಬಂದಿದೆ. ಅವರು ಒಳ್ಳೆ ಸಿಚುವೇಶನ್ ಇಲ್ಲದೆ ಇರೋ ಟೈಮಲ್ಲಿ ಕೂಡ ಈ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಈ ಫಿಲ್ಮು. ಆ್ಯಂಡ್ ಫಿಲ್ಮ್ ನೋಡಿ ಆ್ಯಸ್ ಅ ಫ್ಯಾನ್, ಅವರ ಅಭಿಮಾನಿಯಾಗಿ ನನಗೆ ತುಂಬ ಖುಷಿ ಆಯಿತು. ಥಿಯೇಟ್ರ್ನಲ್ಲಿ ಜನ ವಿಸಿಲ್ ಹೊಡಿತಾ ಇದ್ರು, ಹಾರಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು, ಎಲ್ಲ ಅವ್ರು ಎಂಜಾಯ್ ಮಾಡಿದ್ರು. ನನಗೆ ಖುಷಿ ಆಯಿತು, ನಾನು ಎಂಜಾಯ್ ಮಾಡಿದೆ. ಸ್ಟೋರಿ ಬಗ್ಗೆ ನಾನು ಜಾಸ್ತಿ ಏನು ಬಿಟ್ಕೊಡಕ್ಕೆ ಹೋಗಲ್ಲ. ಈಗಾಗಲೇ ಗೊತ್ತಿರೋಂಗೆ ಟ್ರೈಲರಲ್ಲಿ ನೋಡಿರೋ ಹಾಗೆ 2 ಶೇಡ್ಗಳಿವೆ. ಫಿಲ್ಮಲ್ಲಿ ಟ್ವಿಸ್ಟ್ಗಳು ಚೆನ್ನಾಗಿದೆ, ಗಿಲ್ಲಿ ಕಾಮಿಡಿ ಚೆನ್ನಾಗಿದೆ, ನಮ್ಮ ಡಿ ಬಾಸ್ ಅವರ ಎಂಟ್ರಿ ಸೀನ್ ಸೂಪರ್ ಆಗಿದೆ, ಆ್ಯಕ್ಷನ್ನು ಸಖತ್ತಾಗಿದೆ, ಮತ್ತು ಒಂದು ಸೀನಲ್ಲಿ ಫೇಸ್ ಆಫ್ ಸಿಚುವೇಶನ್ ಅಂತ ಒಂದು ಬರುತ್ತೆ, ಅದು ಸೂಪರ್ ಆಗಿದೆ. ಫಿಲ್ಮ್ ನೋಡಿದ್ರೆ ಲೈಕ್ ಫಾರ್ ಅ ಫ್ಯಾನ್, ನಮ್ಮ ಡಿ ಬಾಸ್ ಫ್ಯಾನ್ಗೆ ಒಂಥರ ಪೈಸಾ ವಸೂಲ್ ಅನ್ನೋಂಥ ಫಿಲ್ಮ್ ಇದು. ನೀವು ಕಾಟೇರ ಫಿಲ್ಮ್ಗೆ ಕಂಪೇರ್ ಮಾಡ್ದಂಗೆ ಸ್ಟೋರಿ ಸೂಪರ್ ಆಗಿರುತ್ತೆ, ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಡಿ. ಟ್ವಿಸ್ಟ್ಗಳು ಚೆನ್ನಾಗಿದೆ, ಫಿಲ್ಮ್ ಮಜಾ ಅನಿಸುತ್ತೆ, ಸಿನಿಮಾಟೋಗ್ರಫಿ ಸ್ಟೈಲಿಶ್ ಆಗಿ ಎಲ್ಲ ಸಾಕಾಗಿದೆ ಫಿಲ್ಮು. ಇಷ್ಟು ಹೇಳ್ತಾ ನಾನು ನನ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡಿದರೆ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಒತ್ತಿ. ನಮ್ಮ ಡಿ ಬಾಸ್ ಫ್ಯಾನ್ ಆಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ ಈ ವಿಡಿಯೋಗೆ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.